ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ ವ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತುಂಬ ದಿವಸ ಆಯಿತು ಲಾಂಗ್ ವಿಡಿಯೋನು ಅಪ್ಲೋಡ್ ಮಾಡಿಲ್ಲ, ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಲಿಲ್ಲ. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಹೋಗಿರಲಿಲ್ಲ. ಇದು ಒಂದು ರ್ಯಾಂಡಮ್ ಆಗಿ ಡೈಲಿ ವ್ಲಾಗ್ ಆಗಿರುತ್ತೆ. ಇವತ್ತು ನಾನು ಏನೆಲ್ಲ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಮಾರ್ನಿಂಗೇ ಎದ್ದು ನಾನು ಜೀರಾ ವಾಟರ್ನ ತೊಗೊಂಡಿದ್ದೀನಿ. ಆ್ಯಂಡ್ ಮಾರ್ನಿಂಗ್ ತಿಂಡಿಗೆ ನಾನು ಏನೂ ಮಾಡೋದಕ್ಕೆ ಹೋಗಿರಲಿಲ್ಲ. ನೈಟ್ ಸಾಂಬಾರಿತ್ತು, ಅದಕ್ಕೇ ರೈಸ್ ಮಾಡ್ಕೊಂಡಿದ್ದೆ. ನನಗೆ ಮಾರ್ನಿಂಗ್ ಟೈಮ್ ರೈಸ್ ತಿನ್ನೋದಕ್ಕಾಗಲ್ಲ ಅಂತ ರಾಗಿ ಗಂಜಿ ಮಾಡ್ಕೊಂಡು ಅದ್ರ ಜೊತೆ ಸ್ವಲ್ಪ ತರಕಾರಿ ಇರಲಿ ಅಂತ ಕ್ಯಾರೆಟ್ನ ತೊಗೊಂಡಿದ್ದೀನಿ. ಆ್ಯಂಡ್ ಇವಾಗ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ತಾಯಿದ್ದೀನಿ. ಇದು ಒಂಥರ ಡಿಫ್ರೆಂಟಾಗಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾವು ಫಂಕ್ಷನ್ಗಳಲ್ಲಿ ಹೊರಗಡೆ ತಿಂತೀವಲ್ಲ, ಸೇಮ್ ಅದೇ ಥರ ಇರುತ್ತೆ. ನಾನು ಕೂಡ ಫಸ್ಟ್ ಟೈಮೇ ಟ್ರೈ ಮಾಡಿದ್ದು. ಸೊ ಚೆನ್ನಾಗಿದ್ರೆ ರೆಕಮೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ವೀಡಿಯೋನ ಮಾಡ್ಕೊಂಡಿದ್ದೆ. ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ನಾವು ಔಟ್ಸೈಡೆಲ್ಲ ತಿನ್ನೋ ಥರನೇ ಇತ್ತು. ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಆ್ಯಂಡ್ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಪ್ಯಾನ್ಗೆ ಫಸ್ಟು ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಜೀರಿಗೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊನ ಹಾಕಬೇಕು. 2 ಟೊಮೊಟೊ ತೊಗೊಂಡಿದ್ದೀನಿ, ಇಲ್ಲಿ ಮೀಡಿಯಮ್ ಸೈಜು 2 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಪೌಡರ್ನ ಮಿಕ್ಸ್ ಮಾಡಿ ಹಾಕಿದ್ದೀನಿ ನಾನು. ಅದು ಏನು ಪೌಡರ್ ಅಂತ ಅಂದರೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ, ಇವು 3 ಮತ್ತು ಜೀರಿಗೆ, ಇವು 4 ಸ್ವಲ್ಪ ಬಾಣಲಿ ಫ್ರೈ ಮಾಡಿಕೊಂಡು ಅದನ್ನು ಪೌಡರ್ ಮಾಡಿ ಇಟ್ಕೋಬೇಕು ಸೈಡಲ್ಲಿ. ಇವಾಗ ನಾನು ಹಾಕ್ತಾಯಿದ್ದೀನಿ ನೋಡಿ, ಅದೇ ಪೌಡರು. ಈ ಪೌಡರ್ ಹಾಕೋದ್ರಿಂದ ಮೇಯ್ನ್ ಟೇಸ್ಟ್ ಬರೋದು ಅಂತಂದರೆ ಇದೇ ಪೌಡರಿಂದ. ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಚೆನ್ನಾಗಿ ಬಂತು ಟೇಸ್ಟು. ಈ ಪೌಡರ್ನ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಬೇಳೆ ಸಾಂಬಾರು ಪೌಡರ್ ಇದ್ದರೆ ಈ ಟೈಮಲ್ಲೇ ಹಾಕ್ಕೊಳ್ಳಿ, ಇಲ್ಲಾಂತಂದರೆ ಆಮೇಲೆ ಹಾಕೋತೀನಿ ಅಂತಂದ್ರೂ ಹಾಕೋಬೋದು. ಒಂದು ಕಡೆ ನಾನು ಬೇಳೆ ಸಾಂಬಾರಿಗೆ ಬೇಳೆನ ಮತ್ತು ಟೊಮೊಟೊನ ಬೇಯಿಸಿಟ್ಕೊಂಡಿದ್ದೆ. ನಾವು ಒಗ್ಗರಣೆಗೂ ಕೂಡ 2 ಟೊಮೊಟೊ ಹಾಕಬೇಕು, ಬೇಯಿಸೋದಕ್ಕೂ ಕೂಡ 1 ಟೊಮೊಟೊ ಹಾಕಬೇಕು. ಇದಕ್ಕೆ ಟೊಮೊಟೊ ಜಾಸ್ತಿ ಇದ್ದರೆ ರುಚಿ ಚೆನ್ನಾಗಿ ಬರುತ್ತೆ. ಒಟ್ಟು 3 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಬೇಳೆನ ಹಾಕ್ಕೊಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಉಪ್ಪು, ಖಾರ ಈ ಟೈಮಲ್ಲೇ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಅದೇ ಬೇಳೆ ಸಾಂಬಾರು ಪೌಡರ್ ನಾನು ಹಾಕಿರೋದು ಇಲ್ಲಿ ತೋರಿಸಿಲ್ಲ, ಆ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ನೆಕ್ಸ್ಟು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೆಲ್ಲದ ಪೌಡರ್ನ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ, ರುಚಿ ಚೆನ್ನಾಗಿ ಬರುತ್ತೆ ಅಂತ. ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಾಂಬಾರು ತುಂಬಾ ಚೆನ್ನಾಗಿ ಬಂತು. ರೈಸ್ ಜೊತೆ ಚೆನ್ನಾಗಿರುತ್ತೆ, ಚಪಾತಿ ಜೊತೆ, ಪೂರಿ ಜೊತೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇಡ್ಲಿ ಜೊತೆ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸಲ. ಇದಾದಮೇಲೆ ಮಧ್ಯಾಹ್ನ ಊಟ ನಾನು ಕೂಡ ಮುಗಿಸ್ಕೊಂಡು ಅಣ್ಣ ಅಷ್ಟಕ್ಕೇ ಊಟಕ್ಕೆ ಅಂತ ಬಂದರು. ಅವ್ರಿಗೂ ಕೂಡ ಊಟ ಹಾಕ್ಕೊಟ್ಬಿಟ್ಟು ನೆಕ್ಸ್ಟು ಮನೆ ಕೆಲಸ ಎಲ್ಲ ಏನಿತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡಿದ್ದೀನಿ. ಅದನ್ನು ಯಾವುದನ್ನು ತೋರಿಸೋದಕ್ಕೆ ಹೋಗಿಲ್ಲ, ಯಾಕೆಂತಂದರೆ ಪ್ರತಿ ವಿಡಿಯೋದಲ್ಲಿ ಬರೀ ಅದನ್ನೇ ತೋರಿಸಿದ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಒಂದು ಬಾತ್ ಪೌಡರ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ಹೋಲ್ ಬಾಡಿಗೆ, ಫೇಸ್ಗೆ, ನೆಕ್ಗೆ, ಕೈ, ಕಾಲು, ಫುಲ್ ಹೋಲ್ ಬಾಡಿಗೇ ಯೂಸ್ ಮಾಡ್ಬೋದು. ಸೋಪೆಲ್ಲ ತುಂಬ ಕೆಮಿಕಲ್ಲು, ನಮ್ಗೆ ಯಾವುದು ಸೂಟ್ ಆಗ್ತಿಲ್ಲ ಅಂತಂದರೆ ಇದನ್ನೇ ಯೂಸ್ ಮಾಡ್ಬೋದು. ಇಲ್ಲಾಂತಂದರೆ ಸೋಪ್ ಕೂಡ ಯೂಸ್ ಮಾಡಿಬಿಟ್ಟು ಆಮೇಲೆ ಇದನ್ನು ಕೂಡ ಒಂದು ಸಲ ಯೂಸ್ ಮಾಡ್ಬೋದು. ಡೈಲಿ ಬೇಸಿಸಲ್ಲಿ ಇದನ್ನು ಒಂದು ಸಲ ಯೂಸ್ ಮಾಡಿದರೆ ನಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ. ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಅನ್ನಿಸ್ತು ಅಂತ ನನಗೆ ತಿಳಿಸಿ. ಇದಕ್ಕೆ ನಾನು ತೊಗೊಂಡಿರೋದು, ನಾನು ಮೀಡಿಯಮ್ ಲೋಟ ತೊಗೊಂಡಿದ್ದೀನಿ. ನಾವು ಕಾಫಿ ಟೀ ಎಲ್ಲ ಏನು ಕುಡಿತೀವಲ್ಲ ಆ ಚಿಕ್ಕ ಲೋಟದಲ್ಲಿ ತೊಗೊಂಡಿರೋದು. 1 ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ, 1 ಲೋಟ ಆಗೋಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ 1 ಲೋಟ ಆಗೋಷ್ಟು ಮಸೂರ್ ದಾಲ್, ಒಂದು ಕೆಂಪು ಬೇಳೆ ಅಂತ ಏನಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ಮಸೂರ್ ದಾಲ್ ಅಂತೂ ಒಂದು ಮ್ಯಾಜಿಕ್ ಥರ ವರ್ಕ್ ಮಾಡುತ್ತೆ ನಮ್ಮ ಸ್ಕಿನ್ಗೆ. ನೀವು ಇದು ಯಾವುದನ್ನೂ ಹಾಕ್ದೆ ಬರೀ ಮಸೂರ್ ದಾಲನ್ನೇ ಪೌಡರ್ ಮಾಡಿ ಇಟ್ಕೊಂಡು ಅದನ್ನೇ ಯೂಸ್ ಮಾಡ್ಬೋದು. ಇನ್ನೂ ಬೆಟರ್ ರಿಸಲ್ಟ್ ಬೇಕು ಅಂತಂದರೆ ಇದನ್ನೆಲ್ಲ ಹಾಕ್ಬಿಟ್ಟು ನೀವು ಮಾಡ್ಕೋಬೋದು. ನಾನು ಇಲ್ಲಿ ಒಂದು 4-5 ಥರ ಐಟಮ್ಸ್ ಹಾಕ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿ ಅನಿಸುತ್ತೆ. ಫಸ್ಟ್ ವಾಶಲ್ಲೇ ನಿಮಗೆ ಗೊತ್ತಾಗುತ್ತೆ ಇದ್ರ ರಿಸಲ್ಟು. ನೆಕ್ಸ್ಟು ನಾನು ಇಲ್ಲಿ 1 ಲೋಟದ ಆಗೋಷ್ಟು ಹೆಸ್ರು ಕಾಳು ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಅರ್ಧ ಲೋಟ ಆಗೋಷ್ಟು ಉದ್ದಿನ ಕಾಳು, ಇದನ್ನು ಯಾರು ಹಾಕ್ತಾರೆ ಅಂತ ಅಂದ್ಕೋಬೋದು, ಬಟ್ ಹಾಕೇ ಹಾಕ್ತಾರೆ, ಸ್ಕಿನ್ಗೆ ತುಂಬಾ ಒಳ್ಳೆಯದು.
ನೆಕ್ಸ್ಟ್ ಇದಕ್ಕೊಂದು ಮ್ಯಾಜಿಕ್ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಮೆಂತ್ಯಕಾಳು. ಇದನ್ನು ಒಂದು 1/4 ಲೋಟ ಆಗೋಷ್ಟು ತೊಗೊಂಡಿದ್ದೀನಿ, ಅಂದರೆ 1 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ನಾನು ಆರೆಂಜದು ಸಿಪ್ಪೆ ಏನಿರುತ್ತಲ್ಲ ಅದನ್ನು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಪೌಡರ್ ಆಗೋ ಥರ ಇರಬೇಕು ಅದು. ಬಿಸಿಲಲ್ಲಿ ಒಂದು 2 ದಿನ ಒಣಗಿಸಿದ್ರೆ ಸಾಕು. ಇಲ್ಲ ತೀರಾ ಬಿಸಿಲಿತ್ತು ಅಂತಂದರೆ 1 ಡೇ ಫುಲ್ ಒಣಗಿದ್ರೆ ಅದು ನೀಟಾಗಿ ಪೌಡರ್ ಬರೋ ಥರ ಆಗುತ್ತೆ, ಚೆನ್ನಾಗಿ ಒಣಗುತ್ತೆ ಅದು. ನೆಕ್ಸ್ಟ್ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊತಾ ಇದ್ದೀನಿ. ಇದನ್ನು ತೀರಾ ಏನು ಫುಲ್ ಸಾಫ್ಟಾಗಿ ರುಬ್ಕೋಬೇಡಿ. ಏನಕ್ಕೆ ಅಂತಂದರೆ ಇದು ಸ್ವಲ್ಪ ತರಿಯಾಗಿದ್ದರೆ ನಾವು ಸ್ಕಿನ್ಗೆ ಅದನ್ನು ಮಸಾಜ್ ಮಾಡಬೇಕಾದ್ರೆ ಅದು ಸ್ಕ್ರಬ್ ಥರ ಕೆಲಸ ಮಾಡುತ್ತೆ. ಆವಾಗ ಡೆಡ್ ಸ್ಕಿನ್ ಎಲ್ಲ ಏನಿರುತ್ತಲ್ಲ ರಿಮೂವ್ ಆಗಿಬಿಡುತ್ತೆ. ಇದನ್ನು ಒಂದು ಬಾಕ್ಸ್ಗೆ ಹಾಕಿ ನೀವು ಒಂದು ಆರಾಮ್ಸೆ 1.5 ತಿಂಗಳು ಎಲ್ಲ ಬರುತ್ತೆ, 2 ತಿಂಗಳೇ ಬರುತ್ತೆ ಈ ಪೌಡರ್ ನನಗೆ. ನೀವು ಫುಲ್ ಹೋಲ್ ಬಾಡಿ ಯೂಸ್ ಮಾಡ್ತೀವಿ ಅಂತ ಅಂದರೆ 1 ಮಂತ್ 1.5 ಮಂತ್ ಬರುತ್ತೆ ಇದು. ನೆಕ್ಸ್ಟು ಇಲ್ಲಿ ನಾನು ಒಂದು ಹೇರ್ ಪ್ಯಾಕನ್ನು ತೋರಿಸ್ತಾ ಇದ್ದೀನಿ. ಒಂದೇ ವಿಡಿಯೋದಲ್ಲಿ ಬಾತ್ ಪೌಡರ್ಗೂ ತೋರಿಸ್ತಾ ಇದ್ದೀನಿ, ಹಾಗೆ ಹೇರ್ ಪ್ಯಾಕನ್ನು ಕೂಡ ತೋರಿಸ್ತಾ ಇದ್ದೀನಿ. ಆ್ಯಂಡ್ ದಯವಿಟ್ಟು ಯಾರು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ತುಂಬಾ ಇನ್ಫಾರ್ಮೇಷನ್ ಇರೋಂತಹ ವಿಡಿಯೋ. ಇದಕ್ಕೆ ಹೇರ್ ಪ್ಯಾಕ್ ಮಾಡೋದಕ್ಕೆ ನಾನು ಏನು ತೊಗೊತಾ ಇದ್ದೀನಿ ಅಂತಂದರೆ ಫ್ಲ್ಯಾಕ್ಸ್ ಸೀಡ್ಸ್ ತೊಗೊತಾ ಇದ್ದೀನಿ. ಇದರಿಂದ ನಮ್ಮ ಹೇರ್ ತುಂಬಾ ಸಿಲ್ಕಿಯಾಗಿ ತುಂಬ ಫಾಸ್ಟಾಗಿ ಗ್ರೋತ್ ಆಗುತ್ತೆ. ತುಂಬಾ ಹೇರ್ಗೆ ಒಳ್ಳೆಯದು ಇದು. ಬರೀ ಇದ್ರ ಜೆಲ್ ಕೂಡ ಹಾಕ್ತಾರೆ, ನಾನು ಇದ್ರ ಜೊತೆ ಮೆಂತ್ಯ ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಕುದಿಸ್ಕೋಬೇಕು, ಅದು ನೀರೆಲ್ಲ ಒಂದು ಸ್ವಲ್ಪ ಜೆಲ್ಲಿ ಟೈಪ್ ಬರಬೇಕು. ನಾನು ರಾತ್ರಿಯೇ ಮೆಂತ್ಯನ ನೆನೆ ಹಾಕಿದ್ದೆ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸು ಸ್ವಲ್ಪ ಜೆಲ್ಲಿ ಟೈಪ್ ಬಂದಮೇಲೆ ಅದನ್ನು ಆಫ್ ಮಾಡಿ ಒಂದು 10 ಮಿನಿಟ್ಸ್ ಅದನ್ನು ಕೂಲ್ ಆಗೋದಕ್ಕೆ ಬಿಡಬೇಕು. ಆಮೇಲೆ ನೋಡ್ತಾ ಇದ್ದೀರಲ್ಲ, ಇವಾಗ ಸ್ವಲ್ಪ ಜೆಲ್ಲಿ ಟೈಪ್ ಬಂದಿದೆ ಅದು ಬಂದಮೇಲೆ ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕಿ ಎರಡನ್ನೂ ನೈಸ್ ಆಗೋವರೆಗೆ ಚೆನ್ನಾಗಿ ರುಬ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ನಾನು ಈ ರೀತಿ ತೋರಿಸ್ತಾ ಇದ್ದೀನಿ, ತುಂಬಾ ಸಾಫ್ಟಾಗಿ ಬಂದಿದೆ. ಇದನ್ನು ನಮ್ಮ ಹೇರ್ನ ಚೆನ್ನಾಗಿ ಕೂಮ್ ಮಾಡಿಕೊಂಡು ಪಾರ್ಟಿಷನ್ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡಬೇಕು ನಾವು ಸ್ಕ್ಯಾಲ್ಪ್ಗೆ ಮತ್ತು ಹೇರ್ಗೆ ಎಲ್ಲದಕ್ಕೂ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಮ್ಯಾಕ್ಸಿಮಮ್ ಅಂತಂದರೆ 1 ಅವರ್ ಇರಬೇಕು. ಟೈಮ್ ಇದ್ದರೆ ಒಂದು 2 hours 3 hours ಬೇಕಾದರೂ ಇರ್ಬೋದು, ಇನ್ನೂ ಬೆಟರ್ ರಿಸಲ್ಟ್ ಸಿಗುತ್ತೆ. ಟೈಮ್ ಇಲ್ಲ ಅಂತ ಅಂದವರಿಗೆ ಒಂದು 40 ಮಿನಿಟ್ಸ್ ಅಥವಾ 1 hour ಇದ್ದರೆ ಸಾಕು. ನಾನು ಹೇರ್ ಪ್ಯಾಕನ್ನು ಹಾಕ್ಕೊಂಡು ಟೈಮ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಬಾತ್ ಪೌಡರ್ ಏನು ಮಾಡಿ ತೋರಿಸಿದ್ನಲ್ಲ ಅದನ್ನು ನಿಮಗೆ ಕೈಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ರೀತಿ ಯೂಸ್ ಮಾಡೋದು ಅಂತ ಅಂದ್ಬಿಟ್ಟು. ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಡು 1 ಸ್ಪೂನ್ ಆಗೋಷ್ಟು ಹಿಟ್ಟು ತಗೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಅದನ್ನು ಕೈಗೆ ಹಾಕ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. ಹಂಗಂತ ತುಂಬ ರ್ಯಾಶಾಗೇನು ಉಜ್ಜಕ್ಕೆ ಹೋಗಬೇಡಿ ಸ್ಕಿನ್ಗೆ, ಸ್ವಲ್ಪ ಸಾಫ್ಟಾಗೇ ಚೆನ್ನಾಗಿ ಒಂದು 2 to 3 ಮಿನಿಟ್ಸ್ ಆಗೋಷ್ಟು ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡ್ಕೊಂಡು ನೀಟಾಗಿ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ. ಇದೇ ಥರ ಫೇಸ್ಗೂ ಹಾಕ್ಬೋದು, ನೆಕ್ಗೆ, ಕೈ ಕಾಲು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ, ಫಸ್ಟ್ ವಾಶಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ಅನಿಸುತ್ತೆ. ನಾನು 2 ಕೈನ ತೋರಿಸ್ತಾ ಇದ್ದೀನಿ, ಈ ಕೈಗೆ ಅಪ್ಲೈ ಮಾಡಿಲ್ಲ, ಆ ಕೈಗೆ ಅಪ್ಲೈ ಮಾಡಿದ್ದೀನಿ. ಎಷ್ಟು ಶೈನಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟು ನಾನು ಕೂಡ ಸ್ನಾನ ಬಂದೆ. ಹೇರ್ ನೋಡ್ತಾ ಇದ್ರಲ್ಲ ಎಷ್ಟು ಸಾಫ್ಟಾಗಿ ಸಿಲ್ಕಿಯಾಗಿ ಅಂತ ಅನ್ನಿಸ್ತಾ ಇದೆ ಅಲ್ವಾ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.